ಈಗ ರೌಡಿಗಳನ್ನೆಲ್ಲ ಗಡೀಪಾರು ಮಾಡೋದು ಕೇಳಿದ್ದೀವಿ, ಈಗ ಸ್ವಾಮೀಜಿಗಳನ್ನು ಸಹ ಗಡೀಪಾರು ಮಾಡೋದನ್ನು ಕೇಳ್ತಾ ಇದ್ದೀವಿ. ಏನನ್ಸುತ್ತೆ ನಿಮಗೆ? ಈ ಗಡೀಪಾರು ಅನ್ನುವಂತಹ ಒಂದು ವಿಚಾರ ಯಾಕಾಯಿತು ಅನ್ನುವಂಥದ್ದು ಬಹುಶಃ ನಿಮಗೆಲ್ಲ ಗೊತ್ತು. ಅಲ್ಲಿ ಕೆಲವು ಶಬ್ದಗಳ ಪ್ರಯೋಗ ಆದವು. ಆ ಶಬ್ದಗಳ ಪ್ರಯೋಗ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ. ವಿಚಾರಗಳ ಮಂಡನೆ, ಶಬ್ದಗಳ ಪ್ರಯೋಗ ಇವೆರಡೂ ಆಯಾ ಸ್ಥಾನದ ಮೇಲೆ ಹೋಗಬೇಕಾಗಿರುವಂಥವುಗಳು. ಬಹುಶಃ ಆ ಎದುರಾಳಿಗಳಿಗೆ ಆ ಶಬ್ದಗಳಿಂದ ನೋವಾಗಿರ್ಬೋದು. ಹಂಗಾಗಿ ಅವ್ರ ಹೋರಾಟ ನಾವು ನೋವಾಗೈತೆ ಅಂತ ಹೋರಾಟ ಮಾಡ್ತಾಯಿದ್ದೀವಿ ಅಂತ ನೀವು ಗಮನಿಸ್ತಾ ಇದ್ದೀರಿ, ನಾವು ಗಮನಿಸ್ತಾ ಇದ್ದೀವಿ. ಈ ನಿಟ್ಟಿನೊಳಗೆ ಅವರು ಸರ್ಕಾರದವ್ರು ಕೊಟ್ಟ ಕಾರಣ ಏನು ಅಂತಂದ್ರೆ, ಯಾವುದೇ ಥರದ ಘಟನೆಗಳು ಜರುಗಬಾರ್ದು ಅನ್ನೋದಕ್ಕೆ ನಾವು ಹಿಂಗೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಕಾನೂನು ಮತ್ತು ಸರ್ಕಾರದ ವ್ಯಾಪ್ತಿಯಲ್ಲಿ ಆ ವಿಚಾರ ಇರೋದರಿಂದ ನಾನು ಅದನ್ನು ಸರಿಯಷ್ಟು ತಪ್ಪೆಷ್ಟು ಅಂತ ಹೇಳೋದು ಬಹುಶಃ ಅಷ್ಟು ಸೂಕ್ತ ಅಲ್ಲ ಅಂತ ನನಗನ್ನಿಸ್ತಾ ಇದೆ. ಅಂದರೆ ಸನ್ಯಾಸಿ ಆದವರ ಬಾಯಿಯಲ್ಲಿ ಈ ಥರದ ಶಬ್ದ ಪ್ರಯೋಗನೇ ಸರಿ ಇಲ್ಲ ಅಂತನಾ, ಅಥವಾ ಇದಕ್ಕೆ ಸರ್ಕಾರ ಕೊಟ್ಟ ಗಡೀಪಾರು ಶಿಕ್ಷೆ ಸರಿ ಇಲ್ಲ ಅಂತನಾ, ಅಥವಾ ನಡೆದಿರೋದ್ರ ಬಗ್ಗೆ ವಿಷಾದನ? ಈಗ ಸರ್ಕಾರದವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾನು ಗಮನಿಸಿದ್ದೀನಿ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಯಾವುದೇ ಥರದ ಈ ಅಭಿಮಾನಿಗಳನ್ನು ಅವ್ರು ಏನಿರ್ತಾರೆ ಅವರಿಂದ ಏನಾದರೂ ಘಟನೆಗಳು ಆಗಬಾರ್ದು ಅನ್ನೋದಕ್ಕೆ ನಾವು ಇದನ್ನು ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ಮಾಡಿದ್ದು ಸರಿಯಲ್ಲ ಅನ್ನೋರ ಗುಂಪು ಇದೆ, ಅದನ್ನು ಮಾಡಿದ್ದು ಸರಿ ಅನ್ನೋರ ಗುಂಪು ಕೂಡ ಇದೆ. ಇದು ಎಲ್ಲ ಹುಟ್ಟಿದ್ದು ಶಬ್ದ ಪ್ರಯೋಗಕ್ಕೆ. ಇದು ಶಬ್ದ ಪ್ರಯೋಗ ಮಾತ್ರ ಈ ಒಂದು ಸಮಸ್ಯೆಗೆ ಕಾರಣ ಆಗಿದೆ. ಈಗ ಸ್ವಾಮೀಜಿಯವರೀಗ ಕನೇರಿ ಶ್ರೀಗಳು ಹೇಳ್ತಾ ಇರುವಂಥದ್ದು ಈ ವೀರಶೈವ ಲಿಂಗಾಯತ ಎಲ್ಲ ಹಿಂದೂ ಸಮಾಜದ ಭಾಗ ಅಂತ ಹೇಳ್ತಾ ಇರೋದು. ಈ ವಾದದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನೋಡ್ರಿ, ವೀರಶೈವ ಅಥವಾ ಲಿಂಗಾಯತ ಎರಡೂ ಒಂದೇ, ಇವು ಬೇರೆ ಅಲ್ಲ. ಇದಕ್ಕೆ ತನ್ನದೇ ಆದ ಸಾವಿರಾರು ವರ್ಷದ ಇತಿಹಾಸ ಇದೆ, ನೂರಾರು ವರ್ಷದ್ದಲ್ಲ, ಸಾವಿರಾರು ವರ್ಷದ ಇತಿಹಾಸ ಇರುವಾಗ ಅದು ಹಿಂದೂ ಧರ್ಮವನ್ನು ಹೊರತುಪಡಿಸಿದ ವಿಚಾರಗಳನ್ನು ಎಷ್ಟೋ ಕಡೆಗೆ ಹೇಳ್ತಾ ಬಂದಿದೆ. ನನ್ನ ವಾದ ಇಷ್ಟೇ, ಭಾರತ ದೇಶದಲ್ಲಿ ಸಾಕಷ್ಟು ಧರ್ಮಗಳದಾವೆ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ಇದು ಅಂತ ನಾವು ಹೇಳ್ಕೊತ ಬಂದೀವಿ. ಈ ಬಹಳಷ್ಟು ಧರ್ಮಗಳು ಅಂತೇನು ಈ ದೇಶದಾಗ ಅದಾವ, ಇವು ಎಲ್ಲವೂ ಹಿಂದೂ ಸಂಸ್ಕೃತಿಯ ಅಡಿಯಲ್ಲಿರ್ತಕ್ಕಂತಹ ಧರ್ಮಗಳಾಗಿರಬೇಕು ಅನ್ನೋದು ನಮ್ಮ ವಾದ. ಹಿಂದೂ ಸಂಸ್ಕೃತಿಯಲ್ಲಿ ಇರಬೇಕಿವು. ಆದರೆ ಹಿಂದೂ ಸಂಸ್ಕೃತಿಯಲ್ಲಿ ಇದ್ದಾಗೂ ಕೂಡ ತಮ್ಮದೇ ಆದ ಸ್ವಂತಿಕೆಯನ್ನು ಉಳಿಸಿಕೊಳ್ಬೇಕಾಗಿರುವಂತಹದ್ದು ಆಯಾ ಸಮಾಜ, ಆಯಾ ಧರ್ಮಗಳ ಆದ್ಯ ಕರ್ತವ್ಯವಾಗಿರ್ತಕ್ಕಂಥದ್ದು. ಸಾವಿರಾರು ವರ್ಷದ ಪರಂಪರೆ ಈ ವೀರಶೈವ ಲಿಂಗಾಯತ ಸಮಾಜಕ್ಕೆ ಇರೋದರಿಂದ ತನ್ನ ಪರಂಪರೆಯನ್ನು, ತನ್ನ ಘನತೆಯನ್ನು ಉಳಿಸಿಕೊಳ್ಳೇಬೇಕು. ಈಗ 100 ವರ್ಷದ ಹಿಂದೆ ಪ್ರಿಂಟ್ ಆಗಿರ್ತಕ್ಕಂಥ ಗ್ರಂಥದಲ್ಲಿ ವೀರಶೈವ ಧರ್ಮ ಅಂತಲೇ ಬರೀತಾರೆ. ಸರ್ಕಾರದ ಮಾನ್ಯತೆಯನ್ನು ಪಡೆದಿರಲಿಕ್ಕಿಲ್ಲ, ಆದರೆ ಸಮಾಜದ ಮಾನ್ಯತೆಯಲ್ಲಿ ಇದು ಒಂದು ಧರ್ಮ.